ವರ್ಷಕ್ಕೊಂದ್ಸರಿ ಯುಗಾದಿ ಹಬ್ಬ ಬಂತು ಅಂದ್ರೆ ಒಬ್ಬಟ್ಟು ತಿನ್ನೋದಕ್ಕಿಂತ ನಮ್ ತರ ನಾನ್ ವೆಜ್ ತಿನ್ನೋರೆ ತುಂಬಾ ಜಾಸ್ತಿ. ಸೊ ನಿಮ್ಮನೇಲೂ ಕೂಡ ಹೀಗೆ ಅಂದ್ರೆ ನಿಮ್ಮನೆ ಯುಗಾದಿ ಹಬ್ಬದ ತಯಾರಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ನಾವಿವತ್ತು ನಿಮ್ಗೆ ಬೋಟಿನ ಯಾವ ತರ ಕ್ಲೀನ್ ಮಾಡಿ ಅದನ್ನ ರುಚಿಯಾಗಿ ಫ್ರೈ ಮಾಡ್ಕೊಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು ಮೇಕೆ ಮಟನ್ ಅಲ್ಲಿ ಕುರಿ ಮತ್ತೆ ಮೇಕೆಗೆ ಹೋಲಿಸ್ಕೊಂಡ್ರೆ ಮೇಕೆ ಮಟನ್ನೇ ತುಂಬಾ ಚೆನ್ನಾಗಿರುತ್ತೆ. ಬೋಟಿನ ತಿನ್ಬೇಕು ಅಂತ ಎಷ್ಟು ಆಸೆ ಆಗುತ್ತೋ ಬಟ್ ಅದನ್ನ ಕ್ಲೀನ್ ಮಾಡೋವಾಗ ನಾನ್ ವೆಜ್ ತಿನ್ನೋದ್ ಬೇಡಪ್ಪ ಅಂತ ಅನ್ನಿಸ್ಬಿಡತ್ತೆ. ನಾನಂತೂ ತುಂಬಾ ಕ್ಲೀನು ಬೋಟಿ ತಲೆ ಕಾಲು ಇದೆಲ್ಲ ಕ್ಲೀನ್ ಮಾಡೋ ಸವಾಸಕ್ಕೆ ಹೋಗೋದಿಲ್ಲ. ಅದೇನಾದ್ರೂ ಕ್ಲೀನ್ ಮಾಡಿದ್ರೆ ಅವತ್ತು ನಾನು ಸಾಂಬಾರೇ ತಿಂದಿರೋದಿಲ್ಲ. ಅದಕ್ಕೆ ಪಾಪ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ಕೊಡ್ತಾ ಇದ್ರು. ಸೊ ನನ್ನ ಹಸ್ಬೆಂಡ್ ವಾಷಿಂಗ್ ಆದ್ಮೇಲೆ ನಮ್ಮ ಮಮ್ಮಿ ಅದಕ್ಕೆ ಸೆಕೆಂಡ್ ಸ್ಟೆಪ್ ಆಫ್ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮ ಮಮ್ಮಿಗೆ ನಂಗೆ ಬೋಟಿ ಸಾಂಬಾರ್ ಬೇಕು ಅಂತ 1 ವಾರ ಮುಂಚೆ ಹೇಳಿದ್ದೆ. ಹಾಗಾಗಿ ಕರೆಕ್ಟ್ ಆಗಿ ನಮ್ಮ ಮನೆಗೆ ಬಂದಿದ್ರು ಬೋಟಿ ಫ್ರೈನ ಮಾಡ್ಕೊಡೋದಕ್ಕೆ. ಸೊ ಈ ಬೋಟಿನ ನಾವೇನೆಲ್ಲ ಸ್ಟೆಪ್ಸ್ ಪ್ರೋಸೆಸ್ ತೋರಿಸ್ತಾ ಇದೀವಿ ಅದೇ ತರ ಕ್ಲೀನ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಕಸರೆ ಬಂದ್ಬಿಡುತ್ತೆ. ಸಾರಾಗ್ಲಿ ಗೊಜ್ಜಾಗ್ಲಿ ತಿನ್ನೋದಕ್ಕೆ ಆಗೋದಿಲ್ಲ. ಫೈನಲಿ ಈ ಬೋಟಿನ ಕ್ಲೀನ್ ಮಾಡೋದಕ್ಕೆ ನಮ್ಗೆ 2 ಅವರ್ಸ್ ಬೇಕಾಯ್ತು. ಬಿಸಿ ನೀರಲ್ಲಿ ಬೋಟಿನ ಹಾಕಿ ಅದ್ರ ಜೊತೆಲಿ ಸುಣ್ಣ ಹಾಕಿ ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸೊ ದಟ್ ಅದರಲ್ಲಿ ಯಾವುದೇ ತರ ಬ್ಯಾಕ್ಟೀರಿಯಾ ಇದ್ರೂ ಹೋಗ್ಬಿಡುತ್ತೆ. ಅಂಡ್ ಫೈನಲಿ ವಾಶ್ ಮಾಡಿದಾದ್ಮೇಲೆ ಒಂದು 30 ಮಿನಿಟ್ಸ್ ಅಲ್ಲಿ ಫ್ರೈ ಕೂಡ ರೆಡಿ ಆಗೋಯ್ತು. ಸೊ ಇದರಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಬೋಟಿ ಮಾಡೋದಕ್ಕಿಂತ ಬೋಟಿನ ಕ್ಲೀನ್ ಮಾಡೋದೇ ತುಂಬಾ ಕಷ್ಟ. ಅಂಡ್ ನಮ್ಮ ಮಮ್ಮಿ ಮತ್ತೆ ನನ್ನ ಹಸ್ಬೆಂಡ್ ಸೇರಿ ಮಾಡ್ಕೊಟ್ಟಿದ್ ನಾನ್ ವೆಜ್ ಮೀಲ್ ನ ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಟೇಸ್ಟ್ ಸೂಪರ್ ಆಗಿತ್ತು. ನಿಮ್ಗೆ ಏನಾದ್ರೂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ರೆಸಿಪಿನ DM ಮಾಡ್ತೇನೆ.